ಸರಿಸುಮಾರು ಮೈದಾನದ ಮಧ್ಯದಲ್ಲಿ 30 ನಿಮಿಷಕ್ಕಿಂತ ಹೆಚ್ಚು ನಡೀತಕ್ಕಂಥ ಪಂದ್ಯ. 15+15 ನಿಮಿಷದ ಒಂದು ಬಲಿಷ್ಠವಾದ ಪಂದ್ಯ ಇದೆ. ಈ ಪಂದ್ಯಾವಳಿಗೆ ಸಂಪೂರ್ಣವಾಗಿ ಸಹಾಯ ಸಹಕಾರ ನೀಡಿರುವಂತಹ ಪ್ರತಿಯೊಂದು ಮಾನ್ಯರಿಗೂ ಕೂಡ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಅನೇಕ ಮಾನ್ಯರು ಮುಗಿಸಿಬಿಡ್ತಾರು ಟೈಟ್ ಹೇಳ್ತಾರೆ. ಈ ನಡೆದ ಪಂದ್ಯದಲ್ಲಿ ಅತಿ ಹೆಚ್ಚು ರೈಡ್ ಪಾಯಿಂಟ್ ಪಡೆದಂತ ಆಟಗಾರ್ತಿಗೆ 2,001 ರೂಪಾಯಿ ಘೋಷಣೆ ಮಾಡ್ತಾ ಇದ್ದಾರೆ. ಮಾದೇವ್ ಕರಿಕಟ್ಟಿರವರು ಒಂದು ಬಾರಿ ಜೋರಾದ ಚಪ್ಪಾಳೆ ಬರಲಿ ಆಪ್ನಾರ. ದೈಹಿಕ ಶಿಕ್ಷಕರು ಧಾರವಾಡ ಕರಿಕಟ್ಟಿ ಸರ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಗೆದ್ದಂತ ತಂಡಕ್ಕೆ ಪೊಲೀಸ್ ಇಲಾಖೆಯ ಬೋರ್ಗಾಂಬಿ ಸರ್ ಅವರು ಕೂಡ 1,000 ರೂಪಾಯಿನ ಘೋಷಣೆ ಮಾಡಿದ್ದಾರೆ. 2-1 ಮಧ್ಯ ಪಂದ್ಯ. ರಾಜಸ್ಥಾನ ವಿರುದ್ಧ ಮಾತೋಶ್ರೀ ರತ್ನಾಗಿರಿ ಈ ತಂಡದ ಮೇಲೆ ಆಡಿದ ಅನುಭವ ಇದೆ. ಅನೇಕ ಬಾರಿ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಯಲ್ಲಿ ಆಳ್ವಾಸ್ ತಂಡದ ಪರವಾಗಿ ಆಡಿರುವಂತಹ ಆಟಗಾರ್ತಿ ಮಾತೋಶ್ರೀ ರತ್ನಾಗಿರಿ ತಂಡದ ಮೇಲೆ ದಾಳಿ ಮಾಡಿದ ಅನುಭವದ ಜೊತೆಗೆ ತಮ್ಮ ಅನುಭವವನ್ನು ಇಲ್ಲಿ ಹಂಚಿಕೊಳ್ತಾ ಇದ್ದಾರೆ. 2-1 ಪಂದ್ಯ. ಆರಂಭದಲ್ಲಿ 1 ಅಂಕದ ಮುನ್ನಡೆಯೊಂದಿಗೆ SSB ರಾಜಸ್ಥಾನ್. ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಮೋಟಾರ್ ಸೈಕಲ್ಗಳ ಮೇಲೆ ಬಂದಂತವರಿಗೆ ದಯವಿಟ್ಟು ಒಂದು ಸೂಚನೆ ಇದೆ. ಪಂದ್ಯ ಮುಗಿದ ನಂತರ ತಾವೆಲ್ಲರೂ ಕೂಡ ನಿಧಾನವಾಗಿ ಒಂದು ಪಂದ್ಯಾವಳಿಯಿಂದ ತಮ್ಮ ಮನೆಗೆ ತೆರಳಬೇಕಂತ ಕಬಡ್ಡಿ ಆಯೋಜಕರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. 2-2 ಸಮಬಲ. ಮತ್ತೊಮ್ಮೆ ಚಾಣಕ್ಯ ದಾಳಿಗಾತಿ ದಾಳಿ ಭಾಗದಲ್ಲಿ ಮುಟ್ಟಿದಿನದ ವಾದ ಇದೆ. ಫೈನಲ್ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಹಿರಿಯ ನಿರ್ಣಾಯಕರಾಗಿರುವಂತಹ PN ಅಲ್ಗೂರ್ ಸರ್ ಇದ್ರೆ, ಸಹ ತೀರ್ಪುಗಾರರಾಗಿ ಶಂಕರ್ ಸಾಲೋಟಗಿ ಸರ್ ಮತ್ತು ಅಶ್ವಥ ಮಗ್ದುಮ್ ಮೇಡಮ್ ಅವರು, ಸ್ಕೋರರ್ ಆಗಿ ಹಡ್ಪತ್ ಸರ್ ಅವರು, ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಲಕ್ಷ್ಮಣ್ ಸರ್ ಅವರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ರಾಜಸ್ಥಾನ್ ಬದಿಯಲ್ಲಿ ಮಲ್ಲು ಮಾಳ್ಗಿರಿ ಅವರಿದ್ರೆ, ಈ ಕಡೆಗೆ ಮಾತೋಶ್ರೀ ರತ್ನಾಗಿರಿ ಬದಿಯಲ್ಲಿ ಮಾಳಪ್ಪ ಬೋರ್ಗೊಂಡ್ರವರು ಇದ್ದಾರೆ. ಅನುಭವಿ ನಿರ್ಣಾಯಕರು ಒಳಗೊಂಡಿರುವಂತಹ ಈ ಕಬಡ್ಡಿ ಪಂದ್ಯಾಟ ಅಂತಿಮ ಘಟ್ಟಕ್ಕೆ ಸಾಗಿ ಬರ್ತಾ ಇದೆ. ಪಂದ್ಯಾಟಕ್ಕೆ ಸಂಪೂರ್ಣವಾಗಿ ಸಹಾಯಕವಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರುವಂತಹ ಪ್ರತಿಯೊಂದು ಮಾನ್ಯರಿಗೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. 3-3 ಸಮಬಲ. ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. 4-3 ಆರಂಭದಲ್ಲಿ ಪಂದ್ಯ ನಿಧಾನವಾಗಿ ಸಾಗ್ತಾ ಇದೆ. ಮತ್ತೊಮ್ಮೆ ರತ್ನಾಗಿರಿ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ನಾಲ್ಕು ಮಧ್ಯ ಪಂದ್ಯ. ಅದ್ಭುತವಾದಂತಹ ಟೋಟ್ ಟಚ್ ಬರ್ತಾ ಇದೆ ಇಲ್ಲಿ. ಎಂತ ಮಲ್ಟಿ ಸ್ಕಿಲ್ ಟೋಟ್ ಟಚ್ ಮುಖೇನ ತಂಡದ ಬಲಿಷ್ಠ ದಾಳಿಗಾರ್ತಿಯನ್ನು ಅಂಗಡದಿಂದ ಆಚೆಗೆ ಕಳಿಸ್ತಾ ಇದ್ದಾರೆ. ರಾಜಸ್ಥಾನ್ ತಂಡಕ್ಕೆ ಒಂದು ದೊಡ್ಡ ಆಘಾತ. 4-4 ಸಮಬಲ. ವಾಪಸ್ ಆಗ್ತಾ ಇದ್ದಾರೆ. 15+15 ನಿಮಿಷದ ಪಂದ್ಯ ಇದೆ. ಗೆಲುವಿನ ರೂವಾರಿಗಳು ಯಾರಾಗ್ತಾರ ಕಾದು ನೋಡುವ ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ವೀಕ್ಷಣೆ ಮಾಡ್ಲಿಕ್ಕೆ ಆಗಮಿಸಿರುವಂತಹ ಎಲ್ರಿಗೂ ಕೂಡ ತಾಯಂದಿರಿಗೆ, ಅಣ್ಣಂದರಿಗೆ, ಹಿರಿಯರಿಗೆ, ಯುವಕರಿಗೆ ಕೂಡ ಮತ್ತೊಮ್ಮೆ ಆಯೋಜಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಉತ್ತಮವಾದ ದಾಳಿಯೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ವಿಶೇಷವಾಗಿ ಮುರುಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಬಿರಡಿ ಗ್ರಾಮದಲ್ಲಿ ನಡೆದಂತ ಅಖಿಲ ಭಾರತ ಎ ಗ್ರೇಡ್ ಆಹ್ವಾನಿತ ಮಹಿಳಾ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಕರ್ನಾಟಕದ ಅತಿ ದೊಡ್ಡ ಬಟ್ಟೆ ಮಳಿಗೆ ದಾವಣಗೆರೆ ಮತ್ತು ಬೆಳಗಾವಿಯಲ್ಲಿ ಇರತಕ್ಕಂಥ BS ಚನ್ನಬಸಪ್ಪ
ಸಿನ್ಸ್ ಅಮಾನಿಯರು ಕೂಡ ಈ ಒಂದು ಪಂದ್ಯಾವಳಿಗೆ ಸಾಕಷ್ಟು ಸಪೋರ್ಟ್ ಅನ್ನು ಮಾಡೋದ್ರೊಂದಿಗೆ ಸ್ಪಾನ್ಸರ್ ಆಗಿ ಕೊಡುಗೆಯನ್ನು ನೀಡಿದ್ದಾರೆ. BS ಬಸಪ್ಪ ಸನ್ಸ್ ಮಾಲೀಕರಿಗೆ ಕೂಡ ಆ ಒಂದು ಇವೆಂಟ್ ಮ್ಯಾನೇಜರ್ಗೆ ಕೂಡ ಈ ಸಂದರ್ಭದಲ್ಲಿ ರಾಯಣ್ಣ ಗೋ ಗ್ರೀನ್ ಫೌಂಡೇಶನ್ ವತಿಯಿಂದ ಬಿರಡಿ ಕಬಡ್ಡಿ ಆಯೋಜಕರ ವತಿಯಿಂದ BS ಚನ್ನಬಸಪ್ಪ ಅಂಗಡಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. 6-4 ಪಂದ್ಯ 2 ಅಂಕದ ಮುನ್ನಡೆಯಲ್ಲಿ ಆನ್ ದಿ ಲೈನ್ ನೋ ಬೋನಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ರಾಜಸ್ಥಾನ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಆರು 4 ಪಂದ್ಯ 2 ಅಂಕದ ಮುನ್ನಡೆಯೊಂದಿಗೆ ಯಶಸ್ವಿ ರಾಜಸ್ಥಾನ್. ಡೋಡಾಯ್ ರಾಜಸ್ಥಾನ್ ತಂಡಕ್ಕೆ ಮಾಡು ಇಲ್ಲವೇ ಬಾಟಿ ಅಂಕ ಪಡೆಯಲೇಬೇಕಂತ ಒತ್ತಡದಲ್ಲಿ ಅಂಕದ ಹುಡುಕಾಟದಲ್ಲಿ ರಾಜಸ್ಥಾನ ಮೂಲದ ಆಟಗಾರ್ತಿ ದಾಳಿ ಭಾಗದಲ್ಲಿ ಕಬಡ್ಡಿಯಿಂದಲೇ ತಮ್ಮ ಬದುಕನ್ನ ಕಟ್ಟಿಕೊಂಡಿರುವಂತಹ ಆಟಗಾರ್ತಿಯರು ಹಿಂಜಾಗದಿಂದ ಟ್ಯಾಕಲ್ ಬಂತು. ಪ್ರಯತ್ನ ಆಗ್ತಾ ಇದೆ, ಅಂಪೈರ್ಗಳು ಲೆಕ್ಕ ಹಾಕ್ತಾ ಇದ್ದಾರೆ. 2 ಅಂಕದ ಘೋಷಣೆ ಆಗಿದೆ. ಟ್ಯಾಕಲ್ ಇದ್ದು ಆದ್ರೂ ಕೂಡ ಸರಿಯಾದ ಸಮಯಕ್ಕೆ ಸಪೋರ್ಟ್ ಬರಲಿಲ್ಲ, ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸಿವ್ ಭಾಗದಲ್ಲಿ. ಡೋಡಾಯ್ ಎಂಟು 5 ಪಂದ್ಯ ಸಾಗುತ್ತಾ ಇದೆ. ಎಂಟು 5 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಆರಂಭದಲ್ಲಿ 3 ಅಂಕದ ಮುನ್ನಡೆಯೊಂದಿಗೆ ಯಶಸ್ವಿ ರಾಜಸ್ಥಾನ್. ಹಿಂಜಾಗದಿಂದ ಟ್ಯಾಕಲ್ ಬಂತು, ಬೇಡವಾದಂತ ಟ್ಯಾಕಲ್ ಇತ್ತು, ಆದ್ರೂ ಕೂಡ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಇಲ್ಲಿ. 9-5 ಮಧ್ಯ ಪಂದ್ಯ 9-5 ಪಂದ್ಯ ಸಾಗುತ್ತಾ ಇದೆ. ಸೂಪರ್ ಕಲಾವಣದ 3 ಜನ ಆಟಗಾರ್ತಿಯರ ನಡುವೆ ಸೂಪರ್ ಕಲಾವಣದಲ್ಲಿ ಯಾವುದೇ ಅಂಕವಿಲ್ಲದೆ ಮళ్ళీ ವಾಪಸ್ ಆಗ್ತಾ ಇದ್ದಾರೆ. ಟೈಮ್ ಔಟ್ ರತ್ನಾಗಿರಿ. ಪಂದ್ಯ ಆರಂಭ ಆಗ್ತಾ ಇದೆ. 9-5 ಮಧ್ಯ ಪಂದ್ಯ. ಡೋಡಾಯ್ ಥರ್ಡ್ ರೈಟ್ ಡಿಸೈಡ್ ರೈಟ್. ಸೂಪರ್ ಕಲಾವಣ್ ಡು ಆಡೈ ದಾಳಿ ಇದೆ. ಮತ್ತೊಮ್ಮೆ ಶರವೇಗದ ಆಟಗಾರ್ತಿ, ಸಾಕಷ್ಟು ಬಾರಿ ತಂಡಕ್ಕೆ ಆಸರೆ ಆಗಿರುವಂತಹ ಆಟಗಾರ್ತಿ. ಈ ಬಾರಿ ಮಿಸ್ಟೇಕ್ ಆಗ್ತಾ ಇದೆ. ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್ ಟು ರತ್ನಾಗಿರಿ. ಕೂಲ್ 9-7. ಈ ಬಾರಿ ಮತ್ತೊಮ್ಮೆ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಶರವೇಗದ ದಾಳಿಗಾರ್ತಿಯ ಬಂಧನ. ಮತ್ತೊಮ್ಮೆ ರಾಜಸ್ಥಾನ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಕರ್ನಾಟಕದ ಪುಣ್ಯನೆಲೆಯಲ್ಲಿ ಕನ್ನಡತಿಯ ಆರಂಭ ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸಿವ್ ಭಾಗದಲ್ಲಿ. ನೋಡಿ, ಸರಿಯಾದ ಸಮಯಕ್ಕೆ ಎಲ್ಲ ಕೂಡಿ 7-11 ಆಯ್ತು. ಕಬಡ್ಡಿಯಲ್ಲಿ ಆಗೋದು ಸಹಜ, ಜೀವನದಲ್ಲಿ ಆಗ್ಬಾರ್ದು. ಮತ್ತೊಮ್ಮೆ ಮಾತೋಶ್ರೀ ರತ್ನಗಿರಿ ತಂಡದ ಆಟಗಾರ್ತಿ ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. 11-8 ಪಂದ್ಯ 11-8 in favor of SSB ರಾಜಸ್ಥಾನ್. ಸೂಪರ್ ಕಲಾವಣದ 2 ಜನ ಆಟಗಾರ್ತಿಯರ ನಡುವೆ ಕಿಕ್ ಬರ್ತಾ ಇದೆ. ಬಲಬದಿಯ ದಾಳಿಗಾರ್ತಿ ಕಾತ್ ನೋಡಬೇಕು. ಪ್ರಯತ್ನ ನಡೀತಾ ಇದೆ. ಪ್ರಯತ್ನ
ಎಕ್ಸ್ಪೆಕ್ಟೆಡ್ ಟೈಮ್ ನಲ್ಲಿ ಬರ್ತಾ ಇದೆ. ಫೈನಲ್ ಪಂದ್ಯದ ಸೂಪರ್ ಮಧುಮೇಹ ರತ್ನಗಿರಿ ತಂಡದ ಆಟಗಾರ್ತಿ 11-10. 1 ಲಕ್ಷ ಗೆಲ್ಲೋದ ಹಗರಿಲ್ಲ. 11-10 ಮಧ್ಯ ಪಂದ್ಯ. SSB ರಾಜಸ್ಥಾನ ತಂಡದ ವೇಗದ ದಾಳಿಗಾತಿ ಸೂಪರ್ ಟಕಲ್ ಮೇಲೆ ಪಂದ್ಯವದ ತಿರುವನ್ನ ಮಾಡ್ತಾ ಇದ್ದಾರೆ. ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇಲ್ಲ. ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ SSB ರಾಜಸ್ಥಾನ ತಂಡ ಇದೆ. ಫೈನಲ್ ಕದನದಲ್ಲಿ ಜಯದ ಮಾಲೆ ಯಾರ ಪಾಲಿಗೆ ಕಾತುರದಿದ್ದಂತ ಕಾಯ್ತಕ್ಕಂತ ಎಲ್ಲ ಕಬಡ್ಡಿ ಕ್ರೀಡಾಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. 11-10 ಪಂದ್ಯ. ಆನ್ ದಿ ಲೈನ್ ಬೋನಸ್. ಮತ್ತೊಮ್ಮೆ 2ನೇ ಬಾಲ್ಗೆ ದಾಳಿಯನ್ನು ಆರಂಭಿಸ್ತಾ ಇದ್ದಾರೆ. ತಂಡದ ಪ್ರಮುಖ ದಾಳಿಗಾತಿ ಅಂಕದ ಹೊರಭಾಗದಲ್ಲಿದ್ದಾರೆ. ವಾಪಸ್ ಆಗ್ತಾ ಇದ್ದಾರೆ. ಟೈಮ್ ಔಟ್ ಟು SSB ರಾಜಸ್ಥಾನ. ಬೋರ್ಡ್ ಅಪ್ಡೇಟ್ ಮಾಡ್ರಪ್ಪ. 11-10 ಡೋ ಆರ್ ಡೈ ರತ್ನಗಿರಿ. Official timeout. Decision is pending. ಬರ್ತಾ ಇದೆ. Do or die. Not touch point. Right zone. Point to Rajasthan. Do or die. ರಾಜಸ್ಥಾನ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ಅಂಕ ಪಡಿಬೇಕು, ಇಲ್ಲದಿದ್ರೆ ಅಂಕದಿಂದ ಆಚೆಗೆ ನಡಿಬೇಕು. ದಾಳಿ ಇದೆ. ಕಾದು ನಿಲ್ಲುವ ನಿರೀಕ್ಷೆ. ಮಿಸ್ಟೇಕ್ ಆಗ್ತಾ ಇದೆ. ಇದು ಅನುಭವದ ಆಟ. 13-10 ಮಧ್ಯ ಪಂದ್ಯ. 13-10 ರಾಜಸ್ಥಾನ. ಇದು ಸುಲಭದ ಬೋನಸ್ ಅನ್ನು ಬಿಟ್ಕೊಡ್ತಾ ಇದ್ದಾರೆ. ಉತ್ತಮ ಅಂತ ರೈಟ್ ಕವರ್ ಮುಖಾಂತರ ಡಬಲ್ ಟೈ ಹೋಲ್ಡ್ ಬರ್ತಾ ಇದೆ. 1+2 3.2 ರಾಜಸ್ಥಾನ. 1 ಬೋನಸ್ ಪಾಯಿಂಟ್ ರತ್ನಗಿರಿ. 16-11 ಮಧ್ಯ ಪಂದ್ಯ. 5 ಅಂಕದ ಮುನ್ನಡೆಯೊಂದಿಗೆ ರಾಜಸ್ಥಾನ. ಹದಿನಾರು ಮಧ್ಯ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ. 17-11 ಮಧ್ಯ ಪಂದ್ಯ. ಟಾರ್ಗೆಟ್ ಆಗ್ತಾ ಇದ್ದಾರೆ. ಇಲ್ಲಿ ಬಂದ ತಕ್ಷಣವೇ ಅಂಕಣದಿಂದ ಆಚೆಗೆ ಕಳಿಸ್ತಾ ಇದ್ದಾರೆ. ಒಂದು ಕೂಡ ಸುಲಭದ ಅಂಕವನ್ನ ದಿಟ್ಟಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದು ಗೇಮ್ ಪ್ಲಾನ್ ಮಾಡಿ ಪಂದ್ಯವನ್ನ ಆಡ್ತಾ ಇದ್ದಾರೆ SSB ರಾಜಸ್ಥಾನ ತಂಡದ ಆಟಗಾರ್ತಿಯರು. ಕೋಚ್ ಅವರು ಸಿಡಿಮಿಡಿಗೊಳ್ತಾ ಇದ್ದಾರೆ. 18-11 ಮಧ್ಯ ಪಂದ್ಯ. 18-11 7 ಅಂಕದ ಮುನ್ನಡೆಯಲ್ಲಿ ರಾಜಸ್ಥಾನ. ಮತ್ತೊಂದು ಮುಂಚಿತವಾಗಿ ಟೈಮದ ಸಮಯದ ಬೇಡಿಕೆಗೆ ವಿರಾಮ ಕೇಳ್ತಾ ಇದ್ದಾರೆ. ಟೈಮ್ ಫಸ್ಟ್ ಹಾಫ್, ಸೆಕೆಂಡ್ ಟೈಮ್ ಔಟ್. ಎಸ್, ವಿರಾಮದ ಬಳಿಕ ಪಂದ್ಯ ಆರಂಭ. ರತ್ನಗಿರಿ ಟೈಮ್ ಔಟ್ ಕ್ಲೋಸ್. ಮತ್ತೊಮ್ಮೆ ರತ್ನಗಿರಿ ತಂಡದ ಆಲ್ರೌಂಡರ್ ಆಟಗಾರ್ತಿ ದಾಳಿ ಭಾಗದಲ್ಲಿ ಕೋಚ್ ಅವರು ಕೀ ಮಾತನ್ನ ನೀಡಿದ್ದಾರೆ. ಎಂತ ಬರ್ತಾ ಇದೆ ಇಲ್ಲಿ, ಅದ್ಭುತವಾದ ದಾಳಿ. 2 ಅಂಕದ ಸಂಪಾದನೆ. 18-13 ಮಧ್ಯ ಪಂದ್ಯ. 18-13 ಇನ್ ಫೇವರ್ ಆಫ್ ರಾಜಸ್ಥಾನ್. 18-13 ಮಧ್ಯ ಪಂದ್ಯ ಸಾಗ್ತಾ ಇದೆ. ಕರ್ನಾಟಕದ ಆಟಗಾರ್ತಿ
ದಿ ಲೈನ್ ಆಫ್ ಬೋನಸ್ 18-13 ಮಧ್ಯ ಪಂದ್ಯ 18-13. ಹಾಫ್ ಟೈಮ್ ಬರ್ತಾ ಇದೆ, ಮಧ್ಯಂತರ ವಿರಾಮದ ಬಳಿಕ ಸ್ಕೋರ್ ಇವರ SSB ರಾಜಸ್ಥಾನ್ 18 ಮತ್ತು ಶ್ರೀ ರತ್ನಗಿರಿ 13. 18-13 ಇನ್ ಫೇವರ್ ಆಫ್ ರಾಜಸ್ಥಾನ್. ರಾಜು ಪಾಟೀಲ್ ರಾಜು ನಾನು ನೆಡೋನಿ ಅವರು ಅಂದ್ರೆ ಕೈಯಂತ ಕಸ್ಕೋಬೇಕಂತ ಮಾಡಿದಾನ ತೆಲಿಗೈತಿ. 19-13 ಮಧ್ಯ ಪಂದ್ಯ ಸಾಗ್ತಾ ಇದೆ. ಬೋನಸ್ ಜೊತೆಗೆ 2 ಅಂಕದ ಸಂಪಾದನೆ, ಒಂದು ಸೂಪರ್ ರೈಡ್ ಆಗ್ತಾ ಇದೆ ಅಲ್ಲಿ. ಇಪ್ಪತ್ಮೂರು 13 23-30 ಇನ್ ಫೇವರ್ ಆಫ್ ರಾಜಸ್ಥಾನ್. ಸುಪಡಿಕಲಾಣದ 3 ಜನ ಆಟಗಾರ್ತಿಯರ ನಡುವೆ ಕಂಟ್ರೋಲ್ ಮಾಡ್ಕೋತ ಹೋಗ್ತಾರೆ. ಪೇಟ ಇತ್ತು ಮುಗಿತೀನಿ 10 ಅಂಕದ ಮುನ್ನಡೆಯೊಂದಿಗೆ SSB ರಾಜಸ್ಥಾನ್ ತಂಡ. ಇನ್ನು ಸಾಕಷ್ಟು ಸಮಯ ಇದೆ, ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಪಂದ್ಯ ಬದಲಾವಣೆ ಆಗಬಹುದು. 23-13 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಆನ್ ದಿ ಲೈನ್ ಬೋನಸ್ 23-13 ಮಧ್ಯ ಪಂದ್ಯ. ಪ್ರಾಮಾಣಿಕತೆ ಆಟ ಒಪ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ದಾಳಿಯಲ್ಲಿ ಕೂಡ ಯಶಸ್ಸನ್ನು ಕಾಣ್ತಕ್ಕಂಥ ಆಟಗಾರ್ತಿ. ಸೆಕೆಂಡ್ ರೈಡ್ 24-30. ಪಂದ್ಯ ನಿಧಾನವಾಗಿ ಸಾಗ್ತಾ ಇದೆ. ದ್ವಿತೀಯಾರ್ಧದ ಆರಂಭದಲ್ಲಿ 24-13 ಸುಪಟಕಲಾ ನಿಧಾನವಾಗಿ ತಮ್ಮ ತಂಡಕ್ಕೆ ಸಾಕಷ್ಟು ಬಾರಿ ಅಂಕವನ್ನು ಪಡೆದಿರುವಂತಹ ಆಟಗಾರ್ತಿ ದಾಳಿ ಭಾಗದಲ್ಲಿ. 24-13 ಮಧ್ಯ ಪಂದ್ಯ ಸಾಗ್ತಾ ಇದೆ. ವೇಗದ ದಾಳಿಗಾತಿ ಕಾದು ನೋಡುವ ನಿರೀಕ್ಷೆಯಲ್ಲಿ ಅದ್ಭುತವಾದ ಜಂಪ್ ಬಂತಾದ್ರೂ ಕೂಡ ರೀಚಿಂಗ್ ಮೂಮೆಂಟ್ ಆಗಲಿಲ್ಲ. ಇಲ್ಲಿ ಸ್ಟಮಕ್ ಗೇಟ್ ಆಗಿದೆ ನೋಡಿ. ಮೆಡಿಕಲ್ ಎನ್ಸ್ ಬನ್ನಿ. ಡೂ ಆರ್ ಡೈ ರತ್ನಗಿರಿ ಮತ್ತು ಶ್ರೀ ರತ್ನಗಿರಿ ತಂಡಕ್ಕೆ ಮಾಡು ಇಲ್ಲವೇ ಬಾಡಿ ಅಂಕ ಪಡೆಯಲೇಬೇಕಾದ ಒತ್ತಡ. ಪಂದ್ಯಾಟ ಮುಗಿದ ಮೇಲೆ ಯಾರು ಕೂಡ ಹೋಗಬಾರ್ದು. ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ದೂರದ ಬಾಗಲಕೋಟೆ ಮತ್ತು ಕೊಪ್ಪಳದಿಂದ ಆಗಮಿಸಿರುವಂತಹ ಕಲಾವಿದರಿಂದ ಒಂದು ಅದ್ಭುತವಾದ ಗೀತೆಯನ್ನು ಡೆಡಿಕೇಟ್ ಮಾಡಲಿದ್ದಾರೆ. ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು. ಆಫಿಷಿಯಲ್ ಟೈಮ್ ಸಬ್ಸ್ಟಿಟ್ಯೂಟ್ ಟೈಮ್ ಔಟ್ ಇದೆ ರಾಜಸ್ಥಾನ್ ಕಡೆ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ. 6 ಔಟ್ 16 ಇನ್. ಅನೇಕ ಬಾರಿ ನಮ್ಮ ಕರ್ನಾಟಕದ ತಂಡದ ಪರವಾಗಿ ಆಡಿರುವಂತಹ ಕೇರಳ ಮೂಲದ ಆಟಗಾರ್ತಿ ಅಂಕಣದ ಒಳಭಾಗದಲ್ಲಿ ಬರ್ತಾ ಇದ್ದಾರೆ. 25-15 ಮಧ್ಯ ಪಂದ್ಯ. ರಾಷ್ಟ್ರೀಯ ಪಂದ್ಯಾವಳಿಯಿಂದ ನಮ್ಮ ಕರ್ನಾಟಕದ ಪರವಾಗಿ ಆಡಿರುವಂತಹ ಆಟಗಾರ್ತಿ ಅಂಕಣದ ಒಳಭಾಗದಲ್ಲಿ ಬಂದಿದ್ದಾರೆ. ಈಗಾಗಲೇ ಸಬ್ಸ್ಟಿಟ್ಯೂಟ್ ಆಗಿ ರಾಜಸ್ಥಾನ ತಂಡದಲ್ಲಿ ಯಶಸ್ವಿ ದಾಳಿಯೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ.
26-15 ಮಧ್ಯ ಪಂದ್ಯ. ಬೋನಸ್ ಟು ರತ್ನಾಗಿರಿ 1+2 3.2 ರಾಜಸ್ಥಾನ್. 29-16 ಮಧ್ಯ ಪಂದ್ಯ. ನೋಡುಗರಿಗೆ ಪಂದ್ಯ ನೋಡಿದ್ರೆ ಗೊತ್ತಾಗ್ತಾ ಇದೆ ಈ ವರ್ಷದ ಚಾಂಪಿಯನ್ ಪಟ್ಟ ಯಾರಿಗೆ ದೊರಕಲಿದೆ ಅಂತ. ಆದರೆ ಸಾಕಷ್ಟು ಸಮಯ ಇದೆ, ಯಾವ ಸಮಯದಲ್ಲಿ ಬೇಕಾದ್ರೂ ಕೂಡ ಪಂದ್ಯ ಬದಲಾವಣೆ ಆಗಬಹುದು. ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಪ್ರತಿಯೊಂದು ದಾಳಿಯಲ್ಲಿ ಕೂಡ ಯಶಸ್ಸನ್ನ ಕಾಣ್ತಾ ಇದ್ದಾರೆ SSB ರಾಜಸ್ಥಾನ್ ತಂಡದ ಆಟಗಾರ್ತಿಯರು. 16-30 ಮಧ್ಯ ಪಂದ್ಯ. ದಯವಿಟ್ಟು ಹೋಗುವಾಗ ನಿಧಾನವಾಗಿ ಹೋಗಿ, ಯಾಕಂದ್ರೆ ಮಧ್ಯರಾತ್ರಿ ಆಗಿದೆ. ಈಗಾಗಲೇ 11:30 ಬಂದಿದೆ. ದಯವಿಟ್ಟು ಮೋಟರ್ ಸೈಕಲ್ಗಳ ಮೇಲೆ ಬಂದಂತವರು ನಿಧಾನವಾಗಿ ತಮ್ಮ ಮನೆಗೆ ತಾವುಗಳು ತೆರಳಬೇಕು. 31-16 ಮಧ್ಯ ಪಂದ್ಯ. ನೂರಕ್ಕೆ 80% ಜಯದ ಹಾದಿಯಲ್ಲಿ SSB ರಾಜಸ್ಥಾನ್ ತಂಡ ಸಾಗ್ತಾ ಇದೆ. ಕಾದು ನೋಡುವ ನಿರೀಕ್ಷೆ. ದಯವಿಟ್ಟು ಯಾರು ಕೂಡ ಹೋಗ್ಬೇಡಿ. ಫೈನಲ್ ಪಂದ್ಯ ಇನ್ನೂ ಸಾಕಷ್ಟು ಸಮಯ ಇದೆ. ಯಾವುದು? ಓಕೆ. ಈ ಪಂದ್ಯ ಮುಕ್ತಾಯದ ನಂತರ ನಾ ಡ್ರೈವರ್ ಗೀತೆಯನ್ನು ಡೆಡಿಕೇಟ್ ಮಾಡ್ತಾ ಇದ್ದಾರೆ ನಮ್ಮ ಕಲಾವಿದರು. ದಯವಿಟ್ಟು ಎಲ್ಲರೂ ಕೂಡ ಕುಳಿತುಕೊಳ್ಳಿ. ಇನ್ನೂ ಸಾಕಷ್ಟು ಸಮಯ ಇದೆ. 31-16 31-60. ಮತ್ತೊಮ್ಮೆ ರಾಜಸ್ಥಾನ್ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ. ಮೂವತ್ತೊಂದು 16 ಪಂದ್ಯ ಸಾಗುತ್ತಾ ಇದೆ. ಈ ಪಂದ್ಯಾಟದ ಫೈನಲ್ ಪಂದ್ಯದ ಉತ್ತಮ ದಾಳಿಗಾರ್ತಿಗೆ ದನಪ್ಪನ ಗೆನ್ನಾನೀರವರು 500 ರೂಪಾಯಿನ ಘೋಷಣೆ ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಸ್ಟಾರ್ಟ್ ರೈಟ್, ಡಿಸೈಡ್ ರೈಟ್. 32-16 ಮಧ್ಯ ಪಂದ್ಯ ಸಾಗ್ತಾ ಇದೆ. ಡೂ ಆಡೈ ದಾಳಿ ಇದೆ. ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವಂತಹ ಆಟಗಾರ್ತಿ ಡೂ ಆಡೈ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಇನ್ ಜಾಗದಿಂದ ದಾಳಿ ಬರ್ತಾ ಇದೆ. 2 ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಹಾದಿಯನ್ನು ಕಂಡುಕೊಳ್ತಾ ಇದ್ದಾರೆ. ಉತ್ತಮ ಹಿಡಿತಗಾರ್ತಿಗೆ ಮತ್ತು ಉತ್ತಮ ದಾಳಿಗಾರ್ತಿಗೆ ತಲಾ 500 ರೂಪಾಯಿನ ನೀಡ್ತಾ ಇದ್ದಾರೆ. ಶ್ರೀಧರಾಗಿರುವಂತಹ ದರಪ್ಪನ ಗೆನ್ನಾನೀರ್ ಅವರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. The last 5 minutes go. ಕೊನೆಯ 5 ನಿಮಿಷ. 34-16. Remaining 5 minutes play. ಶ್ರೀಧರಾಗಿರುವಂತಹ ಮಹಾದೇವ್ ಕರಿಕಟ್ಟಿ ಶಿಕ್ಷಕರು, ದೈಹಿಕ ಶಿಕ್ಷಕರು ಧಾರವಾಡದಲ್ಲಿ ಸೇವೆಯನ್ನು ಗೈತಾ ಇದ್ದಾರೆ. ಈ ಫೈನಲ್ ಪಂದ್ಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವಂತಹ ಆಟಗಾರ್ತಿಗೆ 2,000 ರೂಪಾಯಿನ ನೀಡಿ ಗೌರವಿಸ್ತಾ ಇದ್ದಾರೆ. ಮಾನ್ಯರಿಗೆ ಧನ್ಯವಾದಗಳು. ಲಾಸ್ಟ್ 4 minutes ಗೋ. ಸೋಮು ನಿನ್ನ ಕಡೆ ಲೀಸ್ಟ್ ಕಳಿಸಿದನು. ರಾಜು ತೋರ್ಸು ಫೈನಲ್ ಮಾಡು. ರಾಜು ಚೆಕ್ ಮಾಡೋದು. ನಿಂಗೆ ಏನು ಬದ್ದಂಗೆ ಮಾಡಿದ್ರೆ ಮಾಡಬೇಕು. ಮುಗಿಸ್ತಾರ ನೋಡ ಅಲ್ಲ ಮುಗಿಸ್ತಾರ ನೋಡ.
1+2 total 2 point SSB Rajasthan. ಸತತವಾಗಿ ವಿಫಲ ಹೊಂದಿದ್ರು ಈ ಬಾರಿ ಯಶಸ್ವಿ ಆಗ್ತಾ ಇದೆ. ರೈಡ್ ಬೇಕೆ ಹೊಡಿದಾಗ ಚಿಗಂಗೆ ಪಡ್ಡಾಳ ಐತೆ ನೋಡಿದ ಇದಂಗೆ ಪಡ್ಡಾಳ ಐತ್ಲೆ ಹಂಗ ಹಚ್ಚಿಕೊಳ್ಬೇಕಾಗಿ ನೋಡ್ಲ ಹೆಂಗೆ ಕೈ ವಿಷ ಆಡೋದು ಬೆಸ್ಟ್ ರೈಡ್ರ್ ಆಕಿಗೆ ಬೆಸ್ಟ್ ಡಿಫೆಂಡರ್ ಆಕಿಗೆ ಎಲ್ಲ ಆಲ್ರೌಂಡರ್ ಕೊಡ್ತಾರೆ ಆಕೆ ರೈಡ್ ಕೊಡ್ತಾಳೆ ಆಲ್ರೌಂಡರ್ ಆಕಿ ಸ್ವಲ್ಪದ ಮಿಸ್ಟೇಕ್ ದಲ್ಲಿ 25,000 ಕೊಡ್ತಾರೆ 11 ನಂಬರ್ ನುಕ್ಸಾನ್ ಆಗ್ತಾ ಇದೆ. ಕಾದ್ರೋಡುವ ನಿರೀಕ್ಷೆ ಹೊಂದಿಗೆ ಇನ್ನು ಪಂದ್ಯ ಆರಂಭ ಇದೆ. ಮೊದಲನೇ ಬಹುಮಾನ 1,00,001 ರೂಪಾಯಿ ಆದ್ರೆ ಎರಡನೇ ಬಹುಮಾನ 75,001 ರೂಪಾಯಿ ಇದೆ. ಏನು ಕೇಳಿ ಮುಗಿಸಲ್ಲ ಮುಗಿಸಿ ಮತ್ತು 17ರಲ್ಲಿ ಪಂದ್ಯ. ಇದಾದ ತಕ್ಷಣ ಪ್ರೇಕ್ಷಕರ ಅನುಮತಿ ಹೊತ್ತಿಗೆ ನಾ ಡ್ರೈವರ್ ಗೀತೆ ಡೆಡಿಕೇಟ್ ಬರ್ತಾ ಇದೆ. ಎಸ್ ಮ್ಯಾಚ್ ಇಸ್ ಓವರ್. ವೀರ್ ಬಾಯ್ ರಾಜಸ್ಥಾನ ಚಾಂಪಿಯನ್ ಪಟ್ಟಕ್ಕೆ ಲಗ್ಗೆ ಇಡ್ತಾ ಇದೆ. 1,00,000 ನಗದು ಬಹುಮಾನದೊಂದಿಗೆ ಒಂದು ಆಕರ್ಷಕ ಟ್ರೋಫಿಗೆ